ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸೆಲ್ ಟೆನ್ಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾಶಿನ. ಫ್ರೆಂಡ್ಸ್, ಇವತ್ತಿನ ಥಂಬ್ನೇಲ್ ನೋಡಿದ್ರೆ ನಿಮಗೆ ಆಲ್ರೆಡಿ ಗೊತ್ತಾಗಿರಬೇಕು ನಾನು ಯಾವ ಸ್ಟಾಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಇದೊಂದು ಬಸ್ಸಿಂಗ್ ಸ್ಟಾಕ್ ಅಂತಾನೆ ಹೇಳ್ಬೋದು. ಇದು ಒಂದು ತುಂಬಾ ಸೌಂಡ್ ನ ಕ್ರಿಯೇಟ್ ಮಾಡ್ತಾ ಇದೆ, ತುಂಬಾ ನ್ಯೂಸ್ ನ ಕ್ರಿಯೇಟ್ ಮಾಡ್ತಾ ಇದೆ ಮಾರ್ಕೆಟ್ ಅಲ್ಲಿ. ಯಾಕೆ ಅಂತಂದ್ರೆ ಜನವರಿ ಮಂತ್ ಹೈ ನೋಡಿದ್ರೆ ಈ ಸ್ಟಾಕ್ 795ರಿಂದ 800 ರೂಪಾಯಿ. ಅದೇ ಜನವರಿ ಮಂತ್ ನ ಲೋ ನೋಡಿದ್ರೆ 420ರಿಂದ 425 ರೂಪಾಯಿ. ಸೊ ಒಂದೇ ತಿಂಗಳಲ್ಲಿ ಆಲ್ಮೋಸ್ಟ್ ಒಂದು 40-45% ಕರೆಕ್ಷನ್ ನ ಕೊಡ್ತು. ಅಂದ್ರೆ 40-45% ಬಿತ್ತು. ಆದ್ರೆ ಲಾಸ್ಟ್ ವೀಕ್ ಅಲ್ಲಿ ಒಂದು ದಿನ 15% ಮೇಲೆ ಹೋಯ್ತು, ಇನ್ನೊಂದು ದಿನ 12% ಮೇಲೆ ಹೋಯ್ತು. ಸೊ ಕಾಮನ್ ಆಗಿ ಯಾರೇ ಇನ್ವೆಸ್ಟರ್ ಆಗಿರ್ಲಿ ಅಥವಾ ಯಾರೇ ಒಬ್ರು ಮಾರ್ಕೆಟ್ ನ ಫಾಲೋ ಮಾಡ್ತಾ ಇರೋರಾಗಿರ್ಲಿ, ಅವ್ರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ ಬಿದ್ದಾಗ ಬೈ ಮಾಡೋಣ ಅಂತ ಅನ್ಕೊಂಡಿದ್ದೆ. 800 ರೂಪಾಯಿ ಇದ್ದಿದ್ದು ನನಗೆ ಗೊತ್ತಿತ್ತು ಒಂದು 400-450 ರೂಪಾಯಿ ಬಂದಾಗ ಬೈ ಮಾಡ್ಬಿಡ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಸಡನ್ ಆಗಿ ಮೇಲೆ ಕೊಟ್ಟೋಯ್ತು. ಅಂದ್ರೆ 580-590 ರೂಪಾಯಿ ಹೊಟ್ಟೋಯ್ತು. ಸೊ ಈ ಸಲ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ಟೆ ಅಂತ ಅನ್ಕೊಳ್ತಾರೆ. ಈ ತರ ಅನ್ಸೋದು ಏನ್ ತಪ್ಪೇನಿಲ್ಲ. ತುಂಬಾ ಜನಕ್ಕೆ ಆ ತರ ಅನ್ಸುತ್ತೆ. ಆದ್ರೆ ಏನ್ ಮಾಡ್ತಾರೆ ನೆಕ್ಸ್ಟ್ ಅಂತಂದ್ರೆ ಇನ್ನೊಂದ್ಸಲಿ 400-425 ರೂಪಾಯಿ ಬಂದ್ರೆ ಬೈ ಮಾಡೋಣ. ಯಾಕೆ ಅಂತಂದ್ರೆ ಈ ಸಲ ಬಂದಾಗ ಅಂದ್ರೆ ಲಾಸ್ಟ್ ಟೈಮ್ ಬಂದಾಗ ನಾನು ಚಾನ್ಸ್ ನ ಮಿಸ್ ಮಾಡ್ಕೊಂಡ್ಬಿಟ್ಟೆ. ನೆಕ್ಸ್ಟ್ ಟೈಮ್ ಬಂದಾಗಾದ್ರೂ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊಳ್ತಾರೆ. ಸೊ ಯಾರೆಲ್ಲ ನಿಮ್ಮಲ್ಲಿ ಈ ತರ ಅನ್ಕೊಂಡಿದ್ದೀರಾ, ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮೊದಲೇದಾಗಿ ಯಾಕೆ ಈ ಸ್ಟಾಕ್ ಬಿತ್ತು, ಪ್ಲಸ್ ನೆಕ್ಸ್ಟ್ ಮತ್ತೆ 420 ರೂಪಾಯಿಗೆ ಬರುತ್ತಾ ಅಥವಾ ಬರಲ್ವಾ, ಬರಂಗಿದ್ರೆ ಏನೊಂದು ಸ್ಟ್ರಾಂಗ್ ರೀಸನ್ ಇದೆ ಬರೋದಕ್ಕೆ, ಅಥವಾ 420 ರೂಪಾಯಿಗಿಂತನೂ ಕೆಳಗಡೆ ಬರೋದಕ್ಕೆ ಏನ್ ರೀಸನ್ ಇದೆ, ಪ್ಲಸ್ ಆಸ್ ಎ ಮಚ್ಯೂರ್ಡ್ ಟ್ರೇಡರ್ ಅಥವಾ ಚಾರ್ಟ್ ರೀಡಿಂಗ್ ನ ಕಲ್ತ್ಕೊಂಡಿರೋರು ಯಾವ ತರ ಥಿಂಕ್ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲೇದಾಗಿ ಇದು ಕಲ್ಯಾಣ್ ಜ್ಯುವೆಲ್ಲರ್ಸ್ ನ ಮಂತ್ಲಿ ಚಾರ್ಟ್. ಸೊ 800 ರೂಪಾಯಿಯಿಂದ 400 ರೂಪಾಯಿಗೆ ಬಿದ್ದಿದೆ, ಬೈ ಮಾಡೋಣ ಅಂತ ಅನ್ಕೊಳ್ಳೋರು ಇಲ್ಲಿಂದ ಇದೆ ಆಲ್ಮೋಸ್ಟ್ 47% ಇತ್ತು. ಬೈ ಮಾಡೋಣ ಅಂತ ಅನ್ಕೊಳ್ಳೋದಕ್ಕಿಂತ ಮೊದಲು ಇದು ಎಲ್ಲಿಂದ ಮೇಲಕ್ಕೆ ಹೋಗಿದೆ ನೋಡಿ. ಆಲ್ಮೋಸ್ಟ್ ಇದು IPO ಪ್ರೈಸ್ ಬಂದು ಒಂದು 70 ರೂಪಾಯಿ ಅಂತ ಇಟ್ಕೋಣ. 3.5 ವರ್ಷ ವಿತಿನ್ 4 ಇಯರ್ಸ್ ಅಲ್ಲಿ ಒಂದು 10 ಟೈಮ್ಸ್ ಜಾಸ್ತಿ ಆಯ್ತು. ಅಂದ್ರೆ 70 ರೂಪಾಯಿಂದ 700-750 ಅಂತಂದ್ರೆ 10 ಟೈಮ್ಸ್ ಜಾಸ್ತಿ ಆಯ್ತು. ಅದೇ ಬ್ರೇಕ್ಔಟ್ ಕೊಟ್ಮೇಲೆ ಎಲ್ಲಿಂದ ಎಷ್ಟು ಜಾಸ್ತಿ ಆಯ್ತು ಅಂತಂದ್ರೆ ಒಂದು 5 ಟೈಮ್ಸ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಇವಾಗ ಏನ್ ಬಿದ್ದಿದೆ ಇದು ಚೀಪ್ ಅಲ್ಲ. ಅಂದ್ರೆ ಇದು ನಿಮ್ಗೆ ಕಡಿಮೆಗೆ ಸಿಗ್ತಾ ಇರುವಂತದ್ದಲ್ಲ. ಹೈ ತುಂಬಾ ಜಾಸ್ತಿ ಹೋಗ್ಬಿಟ್ಟಿತ್ತು, ಹಂಗಾಗಿ ಸ್ವಲ್ಪ ಕಡಿಮೆ ಬಂದಿದೆ. ಹೈ ಇಂದ ಕಡಿಮೆ ಆಗಿದೆ, ಆದ್ರೆ ಇದು ಚೀಪ್ ಪ್ರೈಸ್ ಅಲ್ಲ. ನೆಕ್ಸ್ಟ್ ಯಾಕೆ ಇಷ್ಟೊಂದು ಬಿತ್ತು ನೋಡಿ. ಇದಕ್ಕೆ ನಾವು screener.in ನ ಓಪನ್ ಮಾಡ್ತೀವಿ. screener.in ಅಲ್ಲಿ ಇಲ್ಲಿ ಕಲ್ಯಾಣ್ ಜ್ಯುವೆಲ್ಲರ್ಸ್ ಅಂತ ನೀವು ಸರ್ಚ್ ಅಲ್ಲಿ ಕೊಟ್ರೆ ಮೇಲ್ಗಡೆ ಡಾಕ್ಯುಮೆಂಟ್ಸ್ ಅಂತ ಇದೆ. ಈ ಡಾಕ್ಯುಮೆಂಟ್ಸ್ ಅಲ್ಲಿ ನಾವು ಕ್ಲಿಕ್ ಮಾಡಿದ್ರೆ, ಈ ಡಾಕ್ಯುಮೆಂಟ್ಸ್ ನ ಕ್ಲಿಕ್ ಮಾಡಿದ್ರೆ ಕೆಳಗಡೆ ನಮಗೆ ಕಾನ್ ಕಾಲ್ಸ್ ಅಂತ ಬರುತ್ತೆ. ಈ ಕಾನ್ ಕಾಲ್ಸ್ ಅಂತಂದ್ರೆ ಏನು ಅಂತಂದ್ರೆ, ಇವಾಗ ನೀವು ನೋಡಿರ್ತೀರಾ CNBC ನಲ್ಲಿ ಕೆಲವೊಬ್ರು ಅಂದ್ರೆ ಕೆಲವೊಂದು ಟೈಮಲ್ಲಿ, ಯಾವಾಗ ಅಂತಂದ್ರೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಟೈಮಲ್ಲಿ, ಪ್ಲಸ್ ಶೇರ್ಸ್ ಪ್ರೈಸು ಸಡನ್ ಆಗಿ 15% 20% ಮೇಲೆ ಹೋದಾಗ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಕಾನ್ ಕಾಲ್ ತಗೊಂಡು ಮಾತಾಡ್ತಾರೆ. ಯಾಕೆ, ಏನಕ್ಕೆ ಹಿಂಗಾಯ್ತು, ಅಥವಾ ಬಿದ್ದಾಗ ಏನು ನಿಮ್ ಕ್ಲಾರಿಟಿ ಏನು, ನೀವು ಕ್ಲಾರಿಫಿಕೇಶನ್ ಕೊಡಿ ಅಂತ. ಅದೇ ತರನೇ ಕಲ್ಯಾಣ್ ಜ್ಯುವೆಲ್ಲರ್ಸ್ ಜನವರಿ ಮಂತ್ ಅಲ್ಲಿ ಬೀಳ್ಬೇಕಾದ್ರೆ ಕಾನ್ ಕಾಲ್ ಅಲ್ಲಿ ಮಾತಾಡಿರುವಂತದ್ದು ನಮ್ಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ ಈ ನೋಟ್ಸ್ ಅಲ್ಲಿ ಸಿಗುತ್ತೆ. ಏನ್ ರೂಮರ್ಸ್ ಸೃಷ್ಟಿಯಾಗಿತ್ತು ಅಥವಾ ಫಾಲ್ ಆಗೋದಕ್ಕೆ ಏನ್ ಕಾರಣ ಅಂತಂದ್ರೆ, ಒಂದು ಕಲ್ಯಾಣ್ ಜ್ಯುವೆಲ್ಲರ್ಸ್ ಅವರು ಅಡಿಷನಲ್ ಏರ್ ಕ್ರಾಫ್ಟ್ ನ ಪರ್ಚೇಸ್ ಮಾಡ್ತಾರೆ ಅನ್ನೋದು ಒಂದು ರೂಮರ್ ಬಿಲ್ಡ್ ಆಗಿತ್ತು. ಅದಕ್ಕೆ ರಾಕೇಶ್ ಕಲ್ಯಾಣ್ ರಾಮನ್ ಇವರು ಕನ್ಫರ್ಮ್ ಮಾಡಿದ್ದಾರೆ. ಇವರು ಏನಂತಂದ್ರೆ ಮ್ಯಾನೇಜ್ಮೆಂಟ್ ಇಂದ ಕನ್ಫರ್ಮ್ ಮಾಡಿರುವಂತದ್ದು, ನಮ್ಗೆ ಯಾವುದೇ ಪ್ಲಾನ್ಸ್ ಇಲ್ಲ ಅಡಿಷನಲ್ ಏರ್ ಕ್ರಾಫ್ಟ್ ನ ಬೈ ಮಾಡೋದಕ್ಕೆ ಅಂತ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದೆ. ಹಾಗಾಗಿ ಇದರಿಂದ ಬಿದ್ದಿಲ್ಲ, ಆದ್ರೆ ರೂಮರ್ಸ್ ಇಂದ ಬಿದ್ದಿದೆ ಅಂತ ಅವ್ರು ಹೇಳುವಂಥದ್ದು. ನೆಕ್ಸ್ಟ್ ಅಡ್ರೆಸ್ಡ್ ರೂಮರ್ಸ್ ರಿಗಾರ್ಡಿಂಗ್ ಆಡಿಟರ್ಸ್. ಅಂದ್ರೆ ಆಡಿಟರ್ಸ್ ನೆಲ್ಲ ಚೇಂಜ್ ಮಾಡ್ಬಿಟ್ಟಿದ್ದಾರೆ, ಇವರು ಏನೋ ಮ್ಯಾನಿಪುಲೇಟ್ ಮಾಡ್ಬಿಟ್ಟಿದ್ದಾರೆ, ಹಂಗಾಗಿ ಆಡಿಟರ್ಸ್ ಎಲ್ಲ ಚೇಂಜ್ ಆಗ್ಬಿಟ್ಟಿದ್ದಾರೆ, ಆ ಥರ ಎಲ್ಲ ಇತ್ತು. ಇವ್ರು ಏನ್ ಹೇಳಿದ್ದಾರೆ, ಇಲ್ಲ ರೆಗ್ಯುಲರ್ ಆಡಿಟ್ಸ್ ಆರ್ ಗೋಯಿಂಗ್ ಆನ್, ಅಂದ್ರೆ ಅದನ್ನು ಏನು ಚೇಂಜಸ್ ಮಾಡಿಲ್ಲ ಅಂತ. ಮೂರನೇದು ಮೇಜರ್ ಆಗಿ ದ ಕಂಪನಿ ಹ್ಯಾಸ್ ನಾಟ್ ಫೇಸ್ಡ್ ಎನಿ IT ರೈಟ್ಸ್, ಅಂದ್ರೆ IT ರೈಟ್ಸ್ ಆಗ್ಬಿಟ್ಟಿದೆ ಅಂತ ಒಂದು ರೂಮರ್ಸ್ ಆಗಿತ್ತು. ಜನವರಿನಲ್ಲಿ ನೀವು ನೋಡಿದ್ರೆ
ತುಂಬಾ ಟಿವಿಗಳಲ್ಲಿ ಪ್ಲಸ್ ಸೋಷಿಯಲ್ ಮೀಡಿಯಾದಲ್ಲಿ ಕಲ್ಯಾಣ್ ಜ್ಯುವೆಲ್ಲರ್ಸ್ ಇದೆಲ್ಲ ರೂಮರ್ಸ್ ಓಡಾಡ್ತಾ ಇತ್ತು, ಹಂಗಾಗಿ ಪ್ರೈಸ್ ಬೀಳ್ತಾ ಇದೆ ಅಂತ ಹೇಳ್ತಾ ಇದ್ರು. ಆದ್ರೆ ರಿಯಲ್ ಆಗಿ ಬಿದ್ದಿರುವಂತದ್ದು ಯಾಕೆ, ಈಗ ಯಾವ್ದೋ ಕಾರಣದಿಂದ ಬಿದ್ದಿಲ್ಲ ಅಂತ ಇವ್ರು ಹೇಳ್ತಾ ಇದ್ರೆ, ರಿಯಲ್ ಆಗಿ ಬಿದ್ದಿರುವಂತದ್ದು ನೋಡಿ, ಪ್ರಮೋಟರ್ ಪ್ಲೆಡ್ಜ್ ಅಂಡ್ ಶೇರ್ ಹೋಲ್ಡರ್ ಕನ್ಸರ್ನ್. ಅಂದ್ರೆ ಪ್ರಮೋಟರ್ಸು Q3 ಟೈಮಲ್ಲಿ ಅಂದ್ರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ಯಾವಾಗ ಕಲ್ಯಾಣ್ ಜ್ಯುವೆಲ್ಲರ್ಸ್ ಪೀಕಲ್ಲಿತ್ತು, ಪೀಕ್ ಈ ಟೈಮಲ್ಲಿ ಇವರು ಶೇರ್ಸ್ನ ಪ್ಲೆಡ್ಜ್ ಮಾಡಿಬಿಟ್ಟಿದ್ದಾರೆ. ಎಷ್ಟು ಪರ್ಸೆಂಟು, 19% ಆಫ್ ದ ಹೋಲ್ಡಿಂಗ್ಸ್ನ ಪ್ಲೆಡ್ಜ್ ಮಾಡಿದ್ದಾರೆ. ಅದು ನಮ್ಗೆ ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ ಅಗೈನ್ ನಮಗೆ ಸ್ಕ್ರೀನರಲ್ಲೂ ಗೊತ್ತಾಗುತ್ತೆ, ಇಲ್ಲ ನಾವು ಸಿಂಪಲ್ ಆಗಿ ಬೇಕು ಅಂತಂದ್ರೆ BSE ಇಂಡಿಯಾದಲ್ಲಿ ಈ ತರ ಓಪನ್ ಮಾಡಿ. BSE ಇಂಡಿಯಾ ನೀವು ಕಲ್ಯಾಣ್ ಜ್ಯುವೆಲ್ಲರ್ಸ್ ಅಂತ ಕೊಡಿ. ನೆಕ್ಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಇದೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಒಂದು ಆರೋ ಮಾರ್ಕ್ ಬರುತ್ತೆ, ಇಲ್ಲಿ ನೋಡಿ ನಂಬರ್ ಆಫ್ ಶೇರ್ಸ್ ಪ್ಲೆಡ್ಜ್ಡ್ ಆರ್ ಅದರ್ವೈಸ್ ಎನ್ಕಂಬರ್ಡ್ ಇಲ್ಲಿದೆ ನೋಡಿ. 19.32% ಆಫ್ ಶೇರ್ಸ್ನ ಅಂದ್ರೆ 62.85% ಹೋಲ್ಡಿಂಗ್ ಅಲ್ಲಿ 19.32% ಆಫ್ ದ ಶೇರ್ಸ್ನ ಪ್ಲೆಡ್ಜ್ ಮಾಡಿದ್ದಾರೆ. ಯಾರು? ಪ್ರಮೋಟರ್ಸು ಯೂಶಲಿ ಯಾಕೆ ಪ್ಲೆಡ್ಜ್ ಮಾಡ್ತಾರೆ ನೋಡಿ, ಪ್ರಮೋಟರ್ ಪ್ಲೆಡ್ಜಿಂಗ್ ಅಂತಂದ್ರೆ ಅದೊಂದು ಕಂಪನಿಗೆ ನೆಗೆಟಿವ್ ನ್ಯೂಸ್. ಆದ್ರೆ ಇವ್ರಿಗೆ ಕೇಳಿದ್ದಾರೆ ಯಾಕೆ ಪ್ಲೆಡ್ಜ್ ಮಾಡಿದ್ದೀರಾ ನೀವು ಅಂತ ಕೇಳಿದಾಗ ಇವರು ಹೇಳಿರೋ ಅಂಥದ್ದು ಏನು ಅಂತಂದ್ರೆ, ಪ್ರಮೋಟರ್ ಶೇರ್ಸ್ ಫಾರ್ ಪ್ಲೆಡ್ಜ್ ಟು ಫೈನಾನ್ಸ್ ದ ಅಕ್ವಿಸಿಷನ್ ಆಫ್ ಶೇರ್ಸ್ ಫ್ರಮ್ ವಾರ್ಬರ್ಗ್ ಫಿನ್ಕಸ್. ಅಂದ್ರೆ ಈ ಕಂಪನಿಯ ಶೇರ್ಸ್ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಕಂಪ್ನಿ ಶೇರ್ಸ್ನ ಪ್ಲೆಡ್ಜ್ ಮಾಡಿದೀವಿ ಅಂತ. ಅಂದ್ರೆ ಇವಾಗ ನೋಡಿ, ಒಂದು 70 ರೂಪಾಯಿ ಇರುವಂತ IPO ಪ್ರೈಸ್ 700 ರೂಪಾಯಿ ಆಯ್ತು. ಆ ಟೈಮಲ್ಲಿ ನಮ್ಮ ಕಂಪ್ನಿ ಶೇರ್ಸ್ ನಮ್ಗೆ ಓವರ್ ವ್ಯಾಲ್ಯೂಡ್ ಅಂತ ಅನ್ನಿಸ್ತಾ ಇದೆ ಅನ್ನೋ ಮೀನಿಂಗ್ ಅಲ್ಲಿ ಇವರು ಪ್ಲೆಡ್ಜ್ ಮಾಡ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡು, ಯಾರ ಹತ್ರ ಹ್ಯೂಜ್ ಏನ್ ಹೇಳ್ತೀವಿ ಕ್ವಾಂಟಿಟೀಸ್ ಹೋಲ್ಡಿಂಗ್ ಇತ್ತು, ಈ ಪ್ಲೆಡ್ಜ್ ಮಾಡಿರೋದು ಅವ್ರಿಗೆ ಫಸ್ಟೇ ಗೊತ್ತಾಗಿರೋದ್ರಿಂದ ಜನವರಿ ಮಂತಲ್ಲಿ ಅಂದ್ರೆ ಹೆಂಗ್ ಗೊತ್ತಾಗಿರುತ್ತೆ ಅಂದ್ರೆ ಮ್ಯಾನೇಜ್ಮೆಂಟ್ ಕಾಂಟ್ಯಾಕ್ಟ್ ಇರುತ್ತೆ ಅಥವಾ ಇನ್ಸೈಡ್ ಇನ್ಫಾರ್ಮೇಶನ್ ಗೊತ್ತಾಗಿರುತ್ತೆ. ಸೊ ಅವರೆಲ್ಲ ಏನ್ ಮಾಡ್ತಾರೆ, ಈ ತರ ರೂಮರ್ಸ್ನ ಹಬ್ಬಿಸ್ಬಿಟ್ಟು ಅವ್ರ ಹತ್ರ ಇರೋ ಲಾರ್ಜ್ ಕ್ವಾಂಟಿಟಿ ಶೇರ್ಸ್ನ ಸೆಲ್ ಮಾಡ್ಬಿಡ್ತಾರೆ. ಇವ್ರಿಗೆ ಸೆಲ್ ಮಾಡ್ಬಿಟ್ರೆ ಲಾಸ್ ಆಗಲ್ವಾ ಅಂತ ನೀವು ಕೇಳಿದ್ರೆ, ಅವರು ಕೆಳಗಡೆ ಇಲ್ಲೆಲ್ಲೆಲ್ಲೋ ಬೈ ಮಾಡ್ಕೊಂಡಿರ್ತಾರೆ, ಯಾಕಂದ್ರೆ ಇದು ಹೋಗಿರೋದು ಇಲ್ಲಿಂದ. ಸೊ ಅವ್ರು ಇಲ್ಲೆಲ್ಲೋ ಸೆಲ್ ಮಾಡಿದ್ರೆ ಏನೋ ಲಾಸ್ ಆಗಲ್ಲ. ಆದ್ರೆ ಇವಾಗ ರೀಸೆಂಟ್ ಆಗಿ ಏನಾದ್ರು ಇಲ್ಲೆಲ್ಲಾರು ಬೈ ಮಾಡ್ಕೊಂಡಿದ್ರೆ ಅವ್ರಿಗೆ ಮಾತ್ರ ಲಾಸ್ ಆಗುತ್ತೆ. ಸೊ ಈ ರೀಸನ್ ಇಂದ ಅವರು ಪ್ಲೆಡ್ಜ್ ಮಾಡಿದ್ದಾರೆ. ಅದು ಯಾವುದಕ್ಕೋಸ್ಕರ ಪ್ಲೆಡ್ಜ್ ಮಾಡಿದ್ದಾರೆ, ಯಾವುದೋ US ಕಂಪ್ನಿನ ಒಂದನ್ನ ಶೇರ್ಸ್ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಪ್ಲೆಡ್ಜ್ ಮಾಡಿದ್ದಾರೆ ಅಂತ ಗೊತ್ತಾಗಿ ಕಲ್ಯಾಣ್ ಜ್ಯುವೆಲ್ಲರ್ಸು ಸೆಲ್ಲಿಂಗು ಸ್ಟಾರ್ಟ್ ಆಯ್ತು. ಸೊ ಅದು ನಾವು ಮಾಡಿದ್ದು ಏನು ಅಂತಂದ್ರೆ ಒಂದು ಪೋಸ್ಟ್ ಮಾರ್ಟಮ್, ಅಂದ್ರೆ ಯಾಕೆ ಕಲ್ಯಾಣ್ ಜ್ಯುವೆಲ್ಲರ್ಸ್ ಬಿತ್ತು ಅಂತ. ಇದು ನಮಗೆ ಇನ್ಫಾರ್ಮೇಶನ್ ವೈಸ್ ಓಕೆ, ಯಾಕೆ ಬಿತ್ತು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಇವಾಗ ಆಕ್ಷನ್. ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು, 800 ರೂಪಾಯಿ ಇದ್ದಿದ್ದು 400 ರೂಪಾಯಿ ಆಯ್ತು ಅಂತ ಬೈ ಮಾಡ್ಬೇಕಾ, ಬೈ ಮಾಡಬಾರ್ದಾ ಅಂತ ಏನಾದ್ರು ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಇವತ್ತು ಅಗೈನ್ ಟಿವಿನಲ್ಲಿ ಬಂದಿರೋ ಅಂಥದ್ದು ಒಂದು ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಿ, ತೋರಿಸ್ತೀನಿ. ಪ್ರಮೋಟರ್ಸ್ ಕ್ರಿಯೇಟ್ ಅಡಿಷನಲ್ ಪ್ಲೆಡ್ಜ್ ಆನ್ 2.5 crore ಶೇರ್ಸ್ ಆನ್ February 3rd. ಫೆಬ್ರವರಿ 3ನೇ ತಾರೀಕು ಮತ್ತೆ ಅಡಿಷನಲ್ 2.5 crore ಶೇರ್ಸ್ನ ಪ್ಲೆಡ್ಜ್ ಮಾಡಿದ್ದಾರೆ. ಇದು ನಿಮಗೆ CNBCಲೋ ಅಥವಾ ಇದ್ರಲ್ಲೋ ಆ ಟೈಮಲ್ಲಿ ನೋಡಿದ್ರೆ ಹಿಂಗ್ ಬಂದಿರುತ್ತೆ, ಹಿಂಗ್ ಹೋಗಿರುತ್ತೆ, ನಿಮಗೆ ಗೊತ್ತಿರಲ್ಲ ಇದು ಮತ್ತೆ ಏನ್ ಮಾಡಿದ್ದಾರೆ ಏನು ಅಂತ. ಇವತ್ತು ಮತ್ತೆ 4% ಡೌನ್ ಆಯ್ತು. ಯಾರು ಲಾಸ್ಟ್ ಟೈಮ್ 420 ಬಂದು ಅಲ್ಲಿಂದ ಮಿಸ್ ಆಗೋದೆ, ನಾನು ಇನ್ನೊಂದ್ಸಲಿ ಬೈ ಮಾಡ್ತೀನಿ ಅಂತ ಅನ್ಕೊಳ್ತಾರೆ, ಮತ್ತೆ ಅಡಿಷನಲಿ ಪ್ಲೆಡ್ಜ್ ಮಾಡಿರೋದ್ರಿಂದ ಮತ್ತೆ ಏನಾಗೋ ಚಾನ್ಸಸ್ ಇರುತ್ತೆ, ಮತ್ತೆ ಬೀಳೋ ಚಾನ್ಸಸ್ ಇರುತ್ತೆ, 420 ಲೋ ಬ್ರೇಕ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸುಮ್ನೆ ಬೀಳ್ತಾ ಇದೆ ಅಂತ ಅಂದ್ಬಿಟ್ಟು ಕಲ್ಯಾಣ್ ಜ್ಯುವೆಲ್ಲರ್ಸ್ನ ನನ್ನ ಪ್ರಕಾರ ಬೈ ಮಾಡೋದು ಬೇಡ. ನೆಕ್ಸ್ಟ್ ಚಾರ್ಟ್ಸ್ ಬಗ್ಗೆ ತಿಳ್ಕೊಂಡಿರೋರು ಯಾವಾಗ ಬೈ ಮಾಡ್ಬೋದು ನೋಡಿ. ಈಗ ಮಂತ್ಲಿ ಚಾರ್ಟ್ ಬ್ರೇಕ್ಔಟ್ ಕೊಟ್ಟಿರೋದು ಆಲ್ಮೋಸ್ಟ್ ಈ ಟೈಮಲ್ಲಿ, ಇಲ್ಲಿಂದ ಮೇಲಕ್ಕೆ ಹೋಯ್ತು. ಸೊ ಈಗ ನೆಕ್ಸ್ಟ್ ಇದೇ ತರ ಪ್ಯಾಟರ್ನ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡಿದ್ರೆ ಸದ್ಯಕ್ಕಂತೂ ಬರಲ್ಲ, ಯಾಕಂದ್ರೆ ಅಪ್ಪರ್ ಬ್ಯಾಂಡು ಇಲ್ಲಿದೆ, ಶೇರ್ಸು ಇಲ್ಲಿದೆ. ಸೊ ಇವಾಗ ನೆಕ್ಸ್ಟ್ ಏನಾಗುತ್ತೆ, ಒಂದಷ್ಟು ದಿನ ಸೈಡ್ ವೇಸ್ ಆಗುತ್ತೆ ಅಥವಾ ಡೌನ್ ವರ್ಡ್ ಬರುತ್ತೆ. ಈ ಅಪ್ಪರ್ ಬ್ಯಾಂಡು ಹಿಂಗ್ ಕೆಳಗಡೆ ಬರಬೇಕು, ಅದಾದ್ಮೇಲೆ ಇಲ್ಲೋ ಒಂದ್ ಕಡೆ ಬ್ರೇಕ್ಔಟ್ ಆಗಬೇಕು. ಸೊ ಈ ಬ್ರೇಕ್ಔಟ್ ಆದ್ಮೇಲೆ ಮತ್ತೆ ಈ ತರ ರ್ಯಾಲಿ ಸಿಗುವಂತ ಚಾನ್ಸಸ್ ಇರುತ್ತೆ. ಸದ್ಯಕ್ಕೆ ಈ ತರ ರ್ಯಾಲಿ ಸಿಗಲ್ಲ. ಬೈ ಮಾಡಿದ್ರು ನಿಮ್ಗೆ 5%, 6%, 8%. ಅದು ನೀವೇನಾದ್ರು ಎಕ್ಸಿಟ್ ಆಗ್ಲಿಲ್ಲ ಅಂತಂದ್ರೆ ಇಲ್ಲ. ನೆಕ್ಸ್ಟ್ ನಾನು ವೀಕ್ಲಿ ಚಾರ್ಟ್ನ ಫಾಲೋ ಮಾಡ್ತೀನಿ ಅಂದ್ರೆ ನಾನೊಬ್ಬ ಶಾರ್ಟ್ ಟರ್ಮ್ ಟ್ರೇಡರು, ನಾನು ವೀಕ್ಲಿ ಚಾರ್ಟ್ನ ನೋಡ್ಕೊಂಡು ಬೈ ಮಾಡ್ತೀನಿ ಅಂತಂದ್ರೆ ಅಗೇನ್ ಎಲ್ಲಿ ಮಾಡ್ಬೋದು ಅಂತಂದ್ರೆ ನೋಡಿ, ವೀಕ್ಲಿ ಚಾರ್ಟ್ ಪ್ರಕಾರನು
ಆಫ್ಟರ್ ಎ ಲಾಂಗ್ ಟೈಮ್ ಇಲ್ಲೆಲ್ಲೋ ಬ್ರೇಕ್ಔಟ್ ಕೊಟ್ಟಿರೋದು, ಅದಾದ್ಮೇಲೆ ಇಲ್ಲೊಂದ್ಸಲಿ ಬ್ರೇಕ್ಔಟ್ ಕೊಟ್ಟಿರೋದು, ಅದಾದ್ಮೇಲೆ ಈಗ ಲೋವರ್ ಬ್ಯಾಂಡ್ ಕೆಳಗಡೆ ಕ್ಲೋಸ್ ಆಗಿದೆ. ಲೋವರ್ ಬ್ಯಾಂಡ್ ಕೆಳಗಡೆ ಕ್ಲೋಸ್ ಆಯ್ತು ಅಂತಂದ್ರೆ ಇದು ವೀಕ್ ಆಗಿದೆ ಅಂತ. ಸೊ ಸುಮ್ನೆ ಮೊನ್ನೆ 10% ಹೋಗಿದ ತಕ್ಷಣ ನೀವು ಬೈ ಮಾಡ್ತೀರಾ ಅಂತಂದ್ರೆ ಸಿಕ್ಕಾಕೊಳ್ತೀರಾ. ಸಿಕ್ಕಾಕೊಂಡ್ರೆ ಅಂದ್ರೆ ಇವಾಗ ಮತ್ತೆ ಇನ್ನೊಂದ್ಸಲಿ ಪ್ಲೇಸ್ ಮಾಡಿದ್ದಾರೆ ಅಂದ್ರೆ ಸಿಕ್ಕಾಕೊಳ್ತೀವಿ. ಸೊ ಟೆಕ್ನಿಕಲಿ ಫಾಲೋ ಮಾಡೋರು ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಪ್ಯಾರಾಮೀಟರ್ಸ್ ಏನಿದೆ ಅದು ಮ್ಯಾಚ್ ಆಗೋವರೆಗೂ ಸದ್ಯಕ್ಕೆ ಬೈ ಮಾಡಂಗಿಲ್ಲ. ವೀಕ್ಲಿ ಚಾರ್ಟ್ ಅಲ್ಲಿ ನಾವು ಎರಡು ತರ ಸಿಸ್ಟಮ್ ನ ಫಾಲೋ ಮಾಡ್ತೀವಿ. ಒಂದು ಪುಲ್ ಬ್ಯಾಕ್ ಟ್ರೇಡ್, ಇನ್ನೊಂದು ಬ್ರೇಕ್ಔಟ್ ಟ್ರೇಡ್. ಬ್ರೇಕ್ಔಟ್ ಟ್ರೇಡ್ ಅಂತಂದ್ರೆ ಅಗೈನ್ ಅಪ್ಪರ್ ಬ್ಯಾಂಡ್ ಮೇಲ್ಗಡೆ ಕ್ಲೋಸ್ ಆದಾಗ ನಾವು ಬೈ ಮಾಡುವಂಥದ್ದು. ಪುಲ್ ಬ್ಯಾಕ್ ಟ್ರೇಡ್ ಅಂತಂದ್ರೆ ಇಲ್ಲಿ ನಮ್ಗೆ ಮೇಲಕ್ಕೆ ಹೋಗ್ಬೇಕಾದ್ರೆ ಒಂದು ರೆಡ್ ಕಲರ್ ಕ್ಯಾಂಡಲ್ ಮತ್ತೆ ಗ್ರೀನ್ ಕಲರ್ ಕ್ಯಾಂಡಲ್ ಫಾರ್ಮೇಶನ್ ಆಗಿ ನಮ್ಮ ಪ್ಯಾರಾಮೀಟರ್ಸು ಪ್ಲಸ್ ಇಂಡಿಕೇಟರ್ಸು ಪ್ರೈಸ್ ಆಕ್ಷನ್ ಇದೆಲ್ಲ ಮ್ಯಾಚ್ ಆಯ್ತು ಅಂತಂದ್ರೆ ನಾವು ಆ ಟೈಮಲ್ಲಿ ಬೈ ಮಾಡ್ಬೋದು. ಸೊ ಈ ಸಿಸ್ಟಮ್ನ ಅಂದ್ರೆ ಇವಾಗ ಬೀಳ್ತಾ ಇರುವಂಥ ಸ್ಟಾಕು ಯಾವಾಗ ನಾನು ನೆಕ್ಸ್ಟ್ ಬೈ ಮಾಡ್ಬೋದು ಅಂದ್ರೆ ವೆಯ್ಟ್ ಮಾಡಿ ಬೈ ಮಾಡ್ಬೋದು. ಆ ಥರ ಏನಾದರೂ ನೀವು ಕಲಿಬೇಕು ಅಂತ ಇದ್ರೆ ನಮಗೆ ನೀವು ನೆಕ್ಸ್ಟು ನಮ್ಮ ಕ್ಲಾಸಸ್ 8 ಮತ್ತು 9ನೇ ತಾರೀಕು ಫೆಬ್ರವರಿ ಇರುತ್ತೆ. ಆಫ್ಲೈನ್ ಕಲಿಬೇಕು ಅಂತಂದ್ರೆ ಆಫ್ಲೈನ್ ನೀವು ಬಂದು ಕಲಿಬೋದು. ಇಲ್ಲ ನಾನು ಆನ್ಲೈನಲ್ಲಿ ಕಲಿಬೇಕು ಅಂತಂದ್ರೆ 11ನೇ ತಾರೀಕಿಂದ ಆನ್ಲೈನ್ ಸೆಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ಬೇಕಾದ್ರೆ ಜಾಯಿನ್ ಆಗ್ಬೋದು. ಸೊ ನೀವು ಜಾಯಿನ್ ಆಗಿದ್ದಾದ್ಮೇಲೆ ನಿಮ್ಗೆ ಏನು ಯೂಸ್ ಅಂತಂದ್ರೆ ನಾನು ಈ ಥರ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಪ್ಲಸ್ ಯಾಕೆ ನಾವು ಇದನ್ನ ಅವಾಯ್ಡ್ ಮಾಡ್ತಾ ಇದೀವಿ ಅಂತ ನಿಮ್ಗೆ ರೀಸನ್ ಗೊತ್ತಿರುತ್ತೆ. ಇವಾಗ ಬೀಳ್ತಾ ಇದೆ ಸ್ಟಾಕ್ ಅಂತಂದ್ರೆ ಯಾಕೆ ಅವಾಯ್ಡ್ ಮಾಡ್ತಾ ಇದೀವಿ? ಸೊ ನಮ್ಮ ಪ್ಯಾರಾಮೀಟರ್ಸ್ ಮ್ಯಾಚ್ ಆಗ್ತಾ ಇಲ್ಲ. ಮೇಲಕ್ಕೆ ಹೋಗ್ತಾ ಇರೋ ಸ್ಟಾಕು ನಾವು ಯಾಕೆ ಬೈ ಮಾಡ್ತಾ ಇದೀವಿ? ನಮ್ಮ ಪ್ಯಾರಾಮೀಟರ್ಸ್ ಏನೋ ಬಂದಿದೆ, ಹಂಗಾಗಿ ಬೈ ಮಾಡ್ತಾ ಇದೀವಿ. ಸೊ ಇದನ್ನ ಕಂಪ್ಲೀಟ್ ಆಗಿ ನೀವು ತಿಳ್ಕೊಂಬಿಟ್ರೆ ಸುಮ್ಮನೆ ಕನ್ಫ್ಯೂಷನ್ ಇರಲ್ಲ. ನೋಡಿ ಇವಾಗ ಇಷ್ಟೆಲ್ಲ ಮಾರ್ಕೆಟ್ ಬೀಳ್ತಾ ಇದ್ರು ಬಜಾಜ್ ಫೈನಾನ್ಸ್, ಇದು ಬಜಾಜ್ ಫೈನಾನ್ಸ್ ನ ವೀಕ್ಲಿ ಚಾರ್ಟ್. ಸೊ ಬಜಾಜ್ ಫೈನಾನ್ಸ್ 2 ವರ್ಷ ಅಂದ್ರೆ ಲಾಸ್ಟ್ ಏನ್ ಹೇಳ್ತೀವಿ 2022, 23, 24 ಅಲ್ಲಿ ನಿಫ್ಟಿ ಮೇಲೆ ಹೋಯ್ತಾ ಇದ್ರೆ ಬಜಾಜ್ ಫೈನಾನ್ಸ್ ಸೈಡ್ ವೇಸ್ ಇತ್ತು. ಈಗ ಬಜಾಜ್ ಫೈನಾನ್ಸ್ ನಿಫ್ಟಿ 10%, 100% ಡೌನ್ ಇದೆ, ಬಜಾಜ್ ಫೈನಾನ್ಸ್ ಬ್ರೇಕ್ಔಟ್ ಕೊಡ್ತಾ ಇದೆ. ಸೊ ಅಂದ್ರೆ ಎಲ್ಲಾ ಸ್ಟಾಕು ಒಂದೇ ಟೈಮ್ ಮೇಲಕ್ಕೆ ಹೋಗಲ್ಲ, ಎಲ್ಲಾ ಸ್ಟಾಕು ಒಂದೇ ಟೈಮ್ ಕೆಳಗೆ ಬರಲ್ಲ. ಸೊ ಮೇಲಕ್ಕೆ ಹೋಗ್ಬೇಕಾದ್ರೆ ಆ ಸ್ಟಾಕ್ ನ ಐಡೆಂಟಿಫೈ ಮಾಡಿ ಬೈ ಮಾಡಬೇಕು. ಯಾವ ಸ್ಟಾಕು ಕೆಳಗೆ ಬರ್ತಾ ಇದೆ ಅಂತ ಸ್ಟಾಕ್ ನ ಬಿಟ್ಬಿಡ್ಬೇಕು. ಇದು ನಮ್ಮ ಕಾನ್ಸೆಪ್ಟ್. ಇದನ್ನ ನೀವು ಕಂಪ್ಲೀಟ್ ಆಗಿ ಕಲ್ತ್ಕೊಬೇಕು ಅಂತಂದ್ರೆ ಐದರ್ ಶಾರ್ಟ್ ಟರ್ಮ್ ಟ್ರೇಡು ಅಥವಾ ಮೀಡಿಯಂ ಟು ಲಾಂಗ್ ಟರ್ಮ್ ಟ್ರೇಡು ಕಲ್ತ್ಕೊಬೇಕು ಅಂತಂದ್ರೆ ನಮ್ಮ ಟ್ರೈನಿಂಗ್ ಸೆಷನ್ಸ್ಗೆ ಅಟೆಂಡ್ ಆದ್ರೆ ಈಸಿಯಾಗಿ ಇದನ್ನ ಕಲ್ತ್ಕೋಬಹುದು. ಸೊ ಇದೆಲ್ಲ ಒಂದು ಕ್ಲೂಸು ಹಿಂಟ್ಸ್ ನ ಕೊಡೋದಕ್ಕೆ ಈ ಬಜಾಜ್ ಫೈನಾನ್ಸ್ ನ ನಾನು ನಿಮ್ಗೆ ತೋರಿಸಿರುವಂತದ್ದು. ಸೊ ಇದನ್ನ ಯಾವ್ದನ್ನು ನೀವು ದಯವಿಟ್ಟು ಬೈಯಿಂಗ್ ರೆಕಮೆಂಡೇಶನ್ ಅಂತ ಕನ್ಸಿಡರ್ ಮಾಡಬೇಡಿ. ಈ ತರ ನೀವು ಕಲ್ತ್ಕೊಂಡ್ರೆ ಏನು ಅಂತಂದ್ರೆ ಒಂದು ಕೆಳಗಡೆ ಬರ್ತಾ ಇರುವಂತ ಸ್ಟಾಕ್ ಅಲ್ಲಿ ನೀವು ಸಿಗಾಕೊಳ್ಳಲ್ಲ. ಯಾವ್ದು ಅಪ್ವರ್ಡ್ ಮೂವ್ಮೆಂಟ್ ಇರುತ್ತೆ, ಯಾವ್ದು ಮೇಲಕ್ಕೆ ಹೋಗ್ತಾ ಇರುತ್ತೆ ಅಂತ ಸ್ಟಾಕ್ ನ ಆ ಸ್ಟಾಕ್ಗೆ ಏನು ಒಂದು ರಿಸ್ಕ್ ನ ನಾವು ತಗೊಳ್ತೀವಿ, ರಿಸ್ಕ್ ಮ್ಯಾನೇಜ್ಮೆಂಟ್ ನ ಮಾಡ್ಕೊಂಡೆ ಬೈ ಮಾಡುವಂಥದ್ದು ಹೆಂಗೆ, ಇದನ್ನೆಲ್ಲದನ್ನು ನೀವು ಕಲಿಬಹುದು ಅನ್ನೋ ಉದ್ದೇಶಕ್ಕೆ ನಾನು ಈ ವಿಡಿಯೋಸ್ನ ಮಾಡ್ತಾ ಇರುವಂಥದ್ದು. ಸೊ ಹಾಗಾದ್ರೆ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಇವಾಗ ಕಲ್ಯಾಣ್ ಜ್ಯುವೆಲರ್ಸು ಫೈನಲಿ ನೀವು ಬೈ ಮಾಡಬೇಕಾ ಬೇಡವಾ, ಮತ್ತೆ ಪ್ರೀವಿಯಸ್ಲಿ ಲೋಸ್ ಬರುತ್ತಾ ಬರಲ್ವಾ, ಇದೆಲ್ಲದಕ್ಕೂ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.